ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 596 ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರನ್ನ ತಮ್ಮ ಮುಖಾಂತರ ಕೇಳಬಯಸ್ತೀನಿ. ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಇದು 9-10 ವರ್ಷ ಆಯ್ತು. 16-17ನೇ ಇಸ್ವಿ ಒಳಗೆ ರಬ್ಕೈ ಒಳಗೆ ನಮ್ಮ ಕ್ಷೇತ್ರದೊಳಗೆ ಸಾಂಸ್ಕೃತಿಕ ಭವನಕ್ಕೆ 60 ಲಕ್ಷ ರೂಪಾಯಿ ಮಂಜೂರಾಗಿದೆ. 9 ವರ್ಷ ಆದರೂ ಇದನ್ನು ಕಂಪ್ಲೀಟ್ ಆಗಲಾಗ್ತಾ ಇರಲಿಲ್ಲ. ಸಾಕಷ್ಟು ಅವರಿಗೆ ಪತ್ರ ಬರ್ದಾರ, ಜಿಲ್ಲಾಧಿಕಾರಿ ಅವರು ಬರ್ದಾರ, ನಿರ್ಮಿತಿ ಕೇಂದ್ರ ಯೋಜನಾಧಿಕಾರಿ ಬರ್ದಾರ, ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿ ಅವ್ರು ರಿಪೋರ್ಟ್ ಹಾಕ್ಯಾರ, ಎಲ್ಲ ಸರಿಯಾದೈತೆ. ಅವರು ಕಾಮಗಾರಿಗಳ ಬಿಲ್ಲುಗಳು ಪಾವತಿಗೆ ಪೂರ್ವವಾಗಿ ಕಾಮಗಾರಿಗಳನ್ನು ಪರೀಕ್ಷಿಸಿ ಕಾಮಗಾರಿಗಳ ನಿರ್ದಿಷ್ಟಪಡಿಸಿರುವಂತೆ ಸಮಾಧಾನಕರವಾಗಿ ಅನುಷ್ಠಾನಗೊಂಡಿದೆ ಎಂಬುದನ್ನು ದೃಢೀಕರಿಸಿಕೊಳ್ಳಲಾಗಿದೆ. ಥರ್ಡ್ ಪಾರ್ಟಿ ತತ್ಸಂಬಂಧ ಅನುಮೋದಿತ ಕ್ರಿಯಾ ಯೋಜನೆ ಲೆಕ್ಕಪತ್ರ ದಾಖಲೆಗಳು ಬ್ಯಾಂಕ್ ಖಾತೆಗಳು ಪರೀಕ್ಷಿಸಿದೆ. ಇವೆಲ್ಲನೂ ಆದ ಬಳಿಕ ಫೈನಲ್ ಹಣ ಕಂತಿನ ಹಣ 18 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿಲ್ಲ. ಮತ್ತು 10 ವರ್ಷ ಆದ ನಂತರ ರೇಟ್ ಅದು ಅಷ್ಟೇ ಉಳಿದಿರಂಗಿಲ್ಲ, ಜಾಸ್ತಿ ಆಗೈತೆ. SR ರೇಟ್ ಜಾಸ್ತಿ ಆಗಿರ್ತಾವೆ. ಅದನ್ನು ಹೇಗೆ ಮುಕ್ತಾಯ ಮಾಡೋದು? ಮತ್ತು ನೀವು ದುಡ್ಡು ಕೊಡದೇ ಇದ್ರೆ ಅದನ್ನು ಯಾಕೆ ಮೊದಲೇ ಬಿಡುಗಡೆ ಮಾಡಿ ಹಾಫ್ ಡನ್ ಮಾಡಿ ಇಡಬೇಕು? ಅದು ಬಾರಾಕ ಬನ್ಗತ್ಲೆ ಆಗೈತಿ ಮಾನ್ಯ ಅಧ್ಯಕ್ಷರೇ. ಅದನ್ನು ತಕ್ಷಣ ಮತ್ತು ಇವ್ರು ಹೇಳ್ಯಾರ, ಹಾಗಿದ್ದಲ್ಲಿ ಸದರಿ ಕಾಮಗಾರಿ ವಿಳಂಬ ಆಗಲು ಕಾರಣವೇನು ಇವರ ಒದಗಿಸೋದು. ಬಾಕಿ ಅನುದಾನ ರೂಪಾಯಿ 18 ಲಕ್ಷಗಳನ್ನು ಬಿಡುಗಡೆ ಮಾಡಲು 2025ನೇ ಸಾಲಿನ ಪ್ರಸ್ತಾವನೆ ಸ್ವೀಕೃತವಾಗಿದ್ದು ಬಿಡುಗಡೆ ಮಾಡಲು ಪರಿಶೀಲಿಸಲಾಗುವುದು. ಏನು ಪರಿಶೀಲನೆ ಮಾಡ್ತೀರಿ ಅದ್ರಾಗ? ಇಷ್ಟೆಲ್ಲ ರಿಪೋರ್ಟ್ ನಿಮ್ಗೆ ಬಂದಾಗ್ಲಕ್ಕೆ ಪರಿಶೀಲನೆ ಏನೇನು? ಪರಿಶೀಲನೆ ಅಂದ್ರೆ ಬಿಡುಗಡೆ ಮಾಡೋದಿಲ್ಲ ಅಂತ ಅರ್ಥ ಆಗತ್ತೆ ನಮ್ಮ ಕಡೆ. ಈಗ ಹೇಳ್ತಾರಲ್ಲ ಕೆಲವೊಂದು ಸಚಿವರು, ಅಲ್ಲ ಪರಿಶೀಲನೆ ಅಂದ್ರೆ ಏನಂತ ನನಗೆ ಗೊತ್ತಾಗಲಿ. ಈಗ ನಿಮ್ಮ ಬೇಡಿಕೆ ಏನು, ಪ್ರಶ್ನೆ ಏನು? ದುಡ್ಡು ಬಿಡುಗಡೆ ಮಾಡಿ ಬೇಕಲ್ಲ, ಅದನ್ನು ಪರಿಶೀಲಿಸಲಾಗುವುದು ಬರ್ದ ಅಂತ ಹೇಳಿ. ಅಧ್ಯಕ್ಷರೇ, 2016 ಒಳಗನ ತಮ್ಮ ಅವಧಿ ಒಳಗನ ಇದು ಸ್ಯಾಂಕ್ಷನ್ ಆಗಿತ್ತು. ಇಲ್ಲ ಅದನ್ನೇ ಹೇಳ್ತಾ ಇದ್ದೀನಿ. ಹಿಂದಿನ 5 ವರ್ಷನೂ ಆಗಲಿಲ್ಲ. ಆದರೆ ಈಗ ಅದನ್ನು ಈಗಾಗಲೇ ನಾನು DC ಹತ್ರ ಮಾತಾಡಿದ್ದೀವಿ, KRDL ಸಂಸ್ಥೆಗೆ ಕೊಟ್ಟಿದ್ದೀವಿ. ಈಗ 2025 ಅಂದರೆ ಮೊನ್ನೆ ಬಂದಿದೆ, ನಮ್ಗೆ 2 ತಿಂಗಳಾಯಿತು ಪ್ರಸ್ತಾವನೆ ಬಂದು. 18 ಲಕ್ಷ ರೂಪಾಯಿ ದುಡ್ಡು ಬಿಡುಗಡೆ ಮಾಡಿ ಸಣ್ಣ ಪುಟ್ಟ ಕೆಲಸಗಳಿದೆ ಮಾನ್ಯ ಸಭಾಧ್ಯಕ್ಷರೇ. ಅಲ್ಲಿ ಬಣ್ಣ ಹಚ್ಚೋದು, ಕಿಟಕಿ ಗ್ಲಾಸ್ಗಳನ್ನು ಅಳವಡಿಸೋದು, ಇಂಥವು ಸಣ್ಣ ಪುಟ್ಟ ಕೆಲಸ ಇದೆ. 18 ಲಕ್ಷ ಬಿಡುಗಡೆ ಮಾಡಿ ಆದಷ್ಟು ಬೇಗನೆ ಅದನ್ನು ಸಾರ್ವಜನಿಕರಿಗೆ ಅನುಕೂಲವಾಗೋ ರೀತಿಯೊಳಗೆ ಕೆಲಸವನ್ನು ಮಾಡಿದ್ವಿ. ಮನೆ ಕಿರಣ್ ಕುಮಾರ್ ಕೋಡ್ಗಿ ತಕ್ಷಣ ಈ ವಾರದಾಗ ಬಿಡುಗಡೆ ಮಾಡಿ. ತಕ್ಷಣ ಅಲ್ಲ ಸರ್, ಬಿಡುಗಡೆ DC ಅವರಿಗೆ ಬಿಡುಗಡೆ ಮಾಡ್ತೀವಿ. ಆದಷ್ಟು ಬೇಗನೆ ನಿಮ್ಮ ಕೈಯಿಂದ ಉದ್ಘಾಟನೆ ಮಾಡಿ. ನಿಮ್ಮ ಭಾಷೆಯಲ್ಲಿ ತಕ್ಷಣ, ಅವರ ಭಾಷೆಯಲ್ಲಿ ಆದಷ್ಟು ಬೇಗ, ಒಂದೇ ಇಲ್ಲ ಆದಷ್ಟು ಬೇಗನೆ. ಕಲ್ಯಾಣ ಕರ್ನಾಟಕ ಅವರು ನಮ್ಮ ಭಾಷೆ ಹೇಳ್ಬಿಡ್ಲಿ, ಕಿತ್ತೂರು ಕರ್ನಾಟಕ ಹಿಂಗೆ ಅರ್ಥ ಎಲ್ಲ ಒಂದೇ. ನಿಮ್ಗೆ ಕೆಲಸ ಆದ್ರೆ ಆಯ್ತಲ್ಲ. ಆದಷ್ಟು ಬೇಗನೆ ಪರಿಶೀಲಿಸಲಾಗುವುದು, ನೋಡಲಾಗುವುದು. ಈಗ ಆದಷ್ಟು ಬೇಗ ಅಂತ ಒಮ್ಮೆ ಮುಗಿಸಿ ಪ್ರಶ್ನೆ, ನಾನು ನೆಕ್ಸ್ಟ್ಗೆ ಬೆರೆಸ್ಕೊಳ್ತೇನೆ. ನಾವು ಅವ್ರು ಹೇಳಿದ್ರಿ ಇನ್ನೊಂದು ಹೇಳಿದ್ರೆ ನಮ್ಮ ಸರ್ಕಾರದಾಗ ಐತಿ. ನಾನು ಹೇಳ್ತೇನೆ ಅವ್ರ ಸರ್ಕಾರದಾಗ ಐತಿ. ಓಕೆ, ಉಮಾಶ್ರೀ ಅವ್ರ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾಗ ಆಗೈತಿ. ಸಹಿತ ಮೊನ್ನೆ ಹೇಳಾಯ್ತಾರ. ಕಿರಣ್ ಕುಮಾರ್ ಕೋಡ್ಗಿ ಚರ್ಚೆ ಬೇಡ, ಚರ್ಚೆ ಮಾಡಬೇಡಿ. ಮಾಡ್ಲಿಲ್ಲ ನೀವು ಹೇಳಿದೆ. ನಾನು ನಮ್ಮ ಸರ್ಕಾರದಾಗ ಆಗಿದ್ದು 18 ಲಕ್ಷ ಬಿಡುಗಡೆ ಮಾಡಲಿಲ್ಲ ನೀವು ಅಂತ ನಾನು ಹೇಳ್ತಾ ಇದ್ದೆ. ನೆನಪು ಮಾಡಿದೆ ನಾನು ನಿಮಗ ಅಷ್ಟೇ. ಆಯ್ತು, ಚರ್ಚೆ ಚರ್ಚೆ ಬೇಡ. ಅವ್ರು ಏನ್ ಹೇಳಿದ್ದಾರೆ? 2013-18ರಲ್ಲಿ ಸ್ಯಾಂಕ್ಷನ್ ಆಗಿದೆ, ಮತ್ತೆ 5 ವರ್ಷ ಅಧಿಕಾರ ಇದ್ದಾಗ ಕಂಪ್ಲೀಟ್ ಆಗಲಿಲ್ಲ. ಈಗ ನಾವು ಮತ್ತೆ ಬಂದು ಮಾಡ್ತಾ ಇದ್ದೇವೆ ಅಂತ ಅವರು ಉತ್ತಮವಾದ ವಿಚಾರ ನಿಮ್ಮ ಬಗ್ಗೆ ಪ್ರಶಂಸಾಗಿ ಮಾತಾಡಿದ್ದಾರೆ. ಈಗ ಅದು ಮುಗಿಸಿ ನೆಕ್ಸ್ಟ್ ಕಿರಣ್ ಕೋಡ್ಗಿ ಅವರು. ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 34 ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಲ್ಲಿ ಕೇಳಬಯಸುತ್ತೇನೆ. ಮಾನ್ಯ ಅಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಇದಕ್ಕೆ ಪೂರಕವಾಗಿ ಒಂದು ವಿಷಯವನ್ನು ಸಚಿವರ ಗಮನಕ್ಕೆ ತರಬೇಸ್ತೇನೆ.
ದಿನಾಂಕ 17/8/2024 ಉಡುಪಿ ಜಿಲ್ಲೆಯ 52 ಅಂಗನವಾಡಿಗಳಿಗೆ ಕಾರ್ಯಕರ್ತರಿಗೆ ಒಂದು ಏನು ನೌಕರಿಗೆ ಪ್ರಕಟಣೆಯನ್ನು ಹೊರಡಿಸ್ತಾರೆ. ಅದರಲ್ಲಿ 6/2/2025 ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾಗಿ ಅದರಲ್ಲಿ 51 ಜನರಿಗೆ ಆಯ್ಕೆ ಮಾಡಿ ಅವರಿಗೆ 52 ಜನರನ್ನು ಆಯ್ಕೆ ಮಾಡ್ತಾರೆ, ಮೆರಿಟ್ ಆಧಾರದಲ್ಲಿ ಆಯ್ಕೆ ಮಾಡ್ತಾರೆ. 51 ಜನರಿಗೆ 1/3/2025 51 ಜನರಿಗೆ ಕೊಡ್ತಾರೆ. ಒಬ್ಬರಿಗೆ ಮಾತ್ರ ಅವರ ಆಯ್ಕೆಯನ್ನು ತಡೆ ಹಿಡಿದಿದ್ದಾರೆ. ಕಾರಣ ಏನಂತ ಹೇಳಿದರೆ, ಈ ರಟ್ಟಾಡಿ ಕುಂದಾಪುರ ತಾಲೂಕಿನ ರಟ್ಟಾಡಿ 1 ಆ ಜಾಗಕ್ಕೆ ಆ ಸ್ಥಳಕ್ಕೆ ಬೇರೆ ಒಬ್ಬರು ಹತ್ತಿರದ ಒಂದು ಅಂಗನವಾಡಿಯವರು ಟ್ರಾನ್ಸ್ಫರ್ ಕೇಳಿದ್ದಾರೆ. ಆದರೆ ಸರ್ಕಾರದ ಮಾನದಂಡದ ಪ್ರಕಾರ 3 ಕಿಲೋಮೀಟರ್ ವ್ಯಾಪ್ತಿ ಇರುವುದರಿಂದ ಅವರಿಗೆ ಅವಕಾಶ ಇರಲಿಲ್ಲ. ಸರ್ಕಾರ ತಮ್ಮ ಸಚಿವರ ಇಲಾಖೆ ಅದನ್ನು 3ರಿಂದ 5 ಕಿಲೋಮೀಟರ್ ಅಂತೇಳಿ ಮಾಡ್ತೇವೆ ಅಂತೇಳುವ ಒಂದು ಶಿಫಾರಸಿನೊಂದಿಗೆ ಈ ಆಯ್ಕೆಯನ್ನು ತಡೆಹಿಡಿದಿದ್ದಾರೆ ಅವರು. ಆದರೆ 3 ತಿಂಗಳು ಮೆರಿಟ್ ಆಧಾರದಲ್ಲಿ ಏನು ಆಯ್ಕೆಯಾದ ಒಂದು ಅಭ್ಯರ್ಥಿಗೆ ಅಲ್ಲಿ ಕೊಡದೆ ಅವರಿಗೆ ಅನ್ಯಾಯವನ್ನು ಮಾಡಿದ್ದಾರೆ. ನಂತರ ಆ ಜಾಗಕ್ಕೆ ಏನು ಟ್ರಾನ್ಸ್ಫರ್ ಕೇಳಿದ್ದಾರೆ ಸರ್ಕಾರದಿಂದ ಮಾನದಂಡವನ್ನು ಬದಲಾಯಿಸಿ 5 ಕಿಲೋಮೀಟರ್ವರೆಗೆ ಮಾಡಿದ್ದಾರೆ. ಅದೇ ಜಾಗಕ್ಕೆ ಯಾರು ಟ್ರಾನ್ಸ್ಫರ್ ಕೇಳಿದ್ದಾರೆ ಅವರಿಗೆ ಕೊಟ್ಟು ಇವರನ್ನು ಒಂದು ದಿನ ಆಯ್ಕೆಯಾದ ಅಭ್ಯರ್ಥಿಗೆ ಅಲ್ಲೇ ಕೊಟ್ಟು ಅವರನ್ನು ನಿಯೋಜನೆ ಮೇಲೆ ಬೇರೆ ಕಡೆಗೆ ಮಾಡಿದ್ದಾರೆ. ಇದು ನಿಜವಾಗಿ ಅನ್ಯಾಯ. ಆ ಹುಡುಗಿಗೆ ಮಾಡಿದ ಒಂದು ಅನ್ಯಾಯ. ಆ ಹೆಣ್ಮಗಳಿಗೆ 3 ತಿಂಗಳು ಅವರನ್ನು ಕಾಯಿಸಿ ಅವಳಿಗೆ ಮೆರಿಟ್ ಇದ್ದರೂ ಅಂಗನವಾಡಿಯಲ್ಲಿ ಮಾನದಂಡವನ್ನು ಬದಲಾವಣೆ ಮಾಡಿ 3 ತಿಂಗಳು ಕಾಯಿಸಿದ್ದು ಸಚಿವರ ಗಮನಕ್ಕೆ ಬಂದಿದೆ ಅಂತೇಳಿ ನಾನು ಅವರನ್ನು ಕೇಳಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಏನು ಸದಸ್ಯರಾದಂಥ ಕಿರಣ್ ಕೊಟ್ಗಿ ಅವರು ಒಂದು ವಿದ್ಯಾ ಅನ್ನುವಂಥ ಒಂದು ಏನು ಗೌರವ ಧನವನ್ನು ತೆಗೆದುಕೊಂಡು ಮೆರಿಟ್ ಮೇಲೆ ಇದನ್ನು ಮಾಡ್ತಾ ಇದ್ದಾರೆ. ನಾವು ಅಂಗನವಾಡಿ ಕಾರ್ಯಕರ್ತರನ್ನ ಏನು ಸೆಲೆಕ್ಟ್ ಮಾಡ್ತೀವಿ, ಅದರಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳಿ ನನ್ನ ಗಮನಕ್ಕೆ, ಸದನದ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದಾರೆ. ಆದರೆ ಮಾನ್ಯ ಸದಸ್ಯರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಇದು ಆಯ್ಕೆ ಸಮಿತಿ ಜಿಲ್ಲಾ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಆಯ್ಕೆ ಸಮಿತಿ ಇರುತ್ತೆ ಮತ್ತು ಎಲ್ಲ ಮಾನದಂಡಗಳನ್ನು ಇದರಲ್ಲಿ ನಾವು ನೋಡಿಕೊಂಡೇ ನಾವು ಅವರನ್ನು ಸೆಲೆಕ್ಟ್ ಮಾಡಿರ್ತೀವಿ. ಅದರಲ್ಲಿ ಯಾವುದೇ ರೀತಿಯಾದಂಥ ಮಂತ್ರಿಗಳ ಹಸ್ತಕ್ಷೇಪ ಆಗಲಿ ಅಥವಾ ಇನ್ಫ್ಲುಯೆನ್ಸ್ ಆಗಲಿ, ಇನ್ನೋರ್ವ ಯಾರದೇ ಇನ್ಫ್ಲುಯೆನ್ಸ್ ಆಗಲಿ, ಹಸ್ತಕ್ಷೇಪ ಆಗಲಿ ಅದರಲ್ಲಿ ಇರೋದಿಲ್ಲ. ಈಗ 52 ಜನರನ್ನು ಕಾಲ್ಫಾರ್ಮ್ ಮಾಡಿ 51 ಜನರಿಗೆ ನಾವು ಅವರ ಇದಕ್ಕೆ ನಾವು ಪೋಸ್ಟ್ಗೆ ಅವ್ರನ್ನ ತಗೊಂಡ್ವಿ. ಒಬ್ಬರಿಗೆ ಅನ್ಯಾಯ ಆಗಿದೆ ಅಂತ ಸ್ಪೆಸಿಫಿಕ್ ಆಗಿ ವಿದ್ಯಾ ಗೋವಿಂದ್ ಪೂಜಾರಿ ಅವರ ಬಗ್ಗೆ ತಾವು ಸದನದ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀರಾ. ಆದರೆ ತಮಗೆ ಹೇಳಲಿಕ್ಕೆ ಬಯಸ್ತೇನೆ, ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಸ್ಥಾನ ಪಲ್ಲಟವನ್ನು ಅವರ ಏನು ಕಂಪ್ಲೀಟಾಗಿ ಅವರು ಏನು ಕೆಲಸ ಮಾಡ್ತಾರೆ ಅದರಲ್ಲಿ 2 ಸಾರಿ ಮಾಡುವಂಥ ಅವಕಾಶ ಇಲ್ಲಿಯವರೆಗೆ ಇತ್ತು. ಈಗ ಅದನ್ನು ಒಂದು ಸ್ವಲ್ಪ ನಾವು ತಿದ್ದುಪಡಿಯ ಮುಖಾಂತರ ಅದನ್ನು 3 ಬಾರಿ ಮಾಡಬಹುದು ಅಥವಾ 3ನೇ ಬಾರಿ ಮಾಡಬೇಕಾ ಸ್ಥಾನ ಪಲ್ಲಟ ಮಾಡುವಂಥ ಸಂದರ್ಭದಲ್ಲಿ ಅನೇಕ ನಾವು ಕೆಲವೊಂದು ಇದನ್ನು ಹಾಕಿದ್ದೀವಿ ಅವ್ರಿಗೆ. ಅಂದರೆ ಯಾವ್ಯಾವ ಕಾರಣಕ್ಕೆ ಅವರನ್ನು 3ನೇ ಸಾರಿ ಮಾಡಬಹುದು ಅನ್ನೋ ಒಂದು ನಿಯಮವನ್ನು ಹಾಕಿದ್ದೀವಿ. ಅದರಲ್ಲಿ ಅವ್ರಿಗೇನಾದರೂ ಸೀರಿಯಸ್ ಆಗಿ ಇಲ್ನೆಸ್ ಇದ್ದರೆ ಅದನ್ನು ನಾವು ಕನ್ಸಿಡರ್ ಮಾಡ್ತೀವಿ. ತಮಗೆ ಏನು ಇದು ಸ್ಪೆಸಿಫಿಕ್ ಆಗಿ ವಿದ್ಯಾ ಗೋವಿಂದ್ ಪೂಜಾರಿ ಅವರಿಗೆ ಏನು ತೊಂದರೆ ಆಗಿತ್ತು, ಇದನ್ನು ನಾವು ಗ್ರಾಮ ಪಂಚಾಯಿತಿಯಲ್ಲಿ ನಾವು ಬೋರ್ಡ್ಗೆ ಹಚ್ತೀವಿ. ಇಂಥವ್ರು ಆಗಿದ್ದಾರೆ, ಯಾರ್ದಾದ್ರೂ ಆಕ್ಷೇಪಣೆಗಳಿದ್ದರೆ ಕೊಡಿ ಅಂತ ಹಚ್ಚಿದಾಗ ಆಕ್ಷೇಪಣೆ ಬಂದ ಕಾರಣಕ್ಕೆ ಅವರು ಒಬ್ಬರದನ್ನು ನಾವು ತಡೆ ಹಿಡಿದಿದ್ವಿ. ಆದರೆ ಈಗ ಮಾನ್ಯ ಅಧ್ಯಕ್ಷರೇ, ಈಗ ನಾವು ವಿದ್ಯಾ ಪೂಜಾರಿ ಅವ್ರಿಗೂ ಕೂಡ ನಾವು ಅಂಗನವಾಡಿ ಕಾರ್ಯಕರ್ತೆಯಾಗಿ ಅವ್ರನ್ನೂ ಕೂಡ ಸೇರಿಸ್ಕೊಂಡಿದ್ದೀವಿ. ಮತ್ತು ಇದರಲ್ಲಿ ಯಾವುದೇ ರೀತಿ ಯಾರಿಗೂ ಕೂಡ ಅನ್ಯಾಯ ಆಗಬೇಕು ಅಂತ ನಮ್ಮದಾಗಲಿ, ನಮ್ಮ ಇಲಾಖೆದಾಗಲಿ, ನಮ್ಮ ಸರ್ಕಾರದಾಗಲಿ ಇದರಲ್ಲಿ ಯಾವುದೇ ರೀತಿ ಹಸ್ತಕ್ಷೇಪ ಇಲ್ಲ. ಎಲ್ಲರಿಗೂ ನ್ಯಾಯ ದೊರಕಿಸಿಕೊಡುವಲ್ಲೇ ನಾವು ಕೆಲಸ ಮಾಡ್ತೀವಿ. ಈಗ ಆ ವಿದ್ಯಾ ಅನ್ನೋರು ಕೂಡ ಅದೇ ಊರಲ್ಲಿ ಬೇರೆ ಅಂಗನವಾಡಿಯಲ್ಲಿ ಈಗ ಕೆಲಸ ಮಾಡ್ತಾ ಇದ್ದಾರೆ. ಮಾನ್ಯ ಅಧ್ಯಕ್ಷರೇ, ನೇಮಕಾತಿಯಾದ ಮರುದಿನವೇ ನಿಯೋಜನೆ ಮೇಲೆ ಮಾಡಲಿಕ್ಕೆ ಅವಕಾಶ ಉಂಟಾ ಕೇಳಿ. ಇನ್ನೊಮ್ಮೆ ಹೇಳಿ. ನೇಮಕಾತಿ ಕೊಟ್ಟ ಮರುದಿನವೇ ಒಂದು ದಿನ ಕೆಲಸ ಮಾಡಿ ಅಂಗನವಾಡಿಯಲ್ಲಿ ಮರುದಿನ ನಿಯೋಜನೆ ಮಾಡ್ಬೋದಾ ಬೇರೆ ಕಡೆಗೆ?
ಮಾಡ್ಬೋದು. ಅದನ್ನ ಸ್ಥಳೀಯ ಅಧಿಕಾರಿಗಳ ಹತ್ರ ಚರ್ಚೆ ಮಾಡ್ತೀನಿ. ಅದು ಏನಾಗಿದೆ ಅನ್ನೋದನ್ನ ತಿಳ್ಕೊಳ್ತೀನಿ. ತಾವು ಮಧ್ಯಾಹ್ನ ಬಂದು ನನಗೆ ಭೇಟಿಯಾಗಿ, ನಾನು ಕೂಡ ಉಡುಪಿ ಉಸ್ತುವಾರಿನೇ, ತಮಗೆ ಯಾವಾಗಿದ್ರು ಸಿಗ್ತಾ ಇರ್ತೀನಿ, ಚರ್ಚೆ ಮಾಡೋಣ. ಅಧ್ಯಕ್ಷ, ಒಂದು ಕ್ಲಾರಿಫಿಕೇಶನ್ ಮೇಡಮ್ ಅವರೇ 3 ಕಿಲೋಮೀಟರ್ 5 ಕಿಲೋಮೀಟರ್ ಮಾಡಿದ್ದೀರಾ? ಮಾಡಿದ್ದಾರೆ 3 ಕಿಲೋಮೀಟರ್ನಿಂದ 5 ಕಿಲೋಮೀಟರ್ ಮಾಡಿದೀವಿ. ಆದ್ರೆ ಬಹಳಷ್ಟು ಈ ಗುಡ್ಗಾಡ್ ಪ್ರದೇಶದಲ್ಲಿ ನಾವು, ಯಾಕಂದ್ರೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ ಮತ್ತು ಮಡಿಕೇರಿ ಜಿಲ್ಲೆಗಳಲ್ಲಿ ಇದ್ರೆ ಮಾತ್ರ ನಾವು ಗುಡ್ಗಾಡ್ ಪ್ರದೇಶದಲ್ಲಿ ಇದನ್ನ ಮಾಡಿ, ಅಲ್ಲಿ ಈ ಏನು ನಾನು ಹೆಸರು ಓದ್ದೆ, ಈ ಜಿಲ್ಲೆಗಳಲ್ಲಿ ಮಾತ್ರ ನಾವು ಸಡಿಲಿಸಿದ್ದೇವೆ. ಬೇರೆ ಜಿಲ್ಲೆಗಳಿಲ್ಲ? ಇಲ್ಲ. ನಾನು ಹೇಳುದು, ಒಂದೇ ದಿನದಲ್ಲಿ ಬೋರ್ಡ್ ನೇಮಕಾತಿ ಕೊಟ್ಟು ನಿಯೋಜನೆ ಮಾಡುವುದಂದ್ರೆ ಒತ್ತಡದಲ್ಲಿ ತಾವು ಮಾಡಿಸ್ತಿದ್ದೀರಿ. ಪದೇ ಪದೇ ಯಾವ ಒತ್ತಡಕ್ಕೂ ನಾನು ಮಣಿಯೋದಿಲ್ಲ. ಅಲ್ಲ, ಇಲ್ಲಿ ಮಾಡ್ತಾರ, ಪ್ರಾಕ್ಟಿಕಲ್ ಆಗಿ ಸಹಜವಾಗಿ ಮಾಡ್ತಾರ ಕೇಳುದು ನಾನು. ಒಂದೇ ದಿನ ಆ ರೀತಿ ನೇಮಕಾತಿ ಕಂಡು ಬಂದಲ್ಲಿ ಖಂಡಿತವಾಗ್ಲೂ ಅಧಿಕಾರಿಗಳ ಮೇಲೆ ನಾನು ಕರೆದು ಮಾತಾಡ್ತೀನಿ. ಯಾಕಂತಂದ್ರೆ ಅದನ್ನ ತಿಳ್ಕೊಳ್ಳದಲ್ಲೇ ಮಾತಾಡೋದು, ಸದನದ ಎದುರುಗಡೆ ಮಾತನಾಡೋದು ತಪ್ಪಾಗುತ್ತೆ. ತಮ್ಮನು ಕೂಡ ಕರೆಸ್ತೀನಿ, ಮಾತನಾಡ್ತೀನಿ. ಅದು ನೀವು ಕೇಳಿ, ಅದನ್ನ ಸರಿ ಮಾಡಿ ನೀವು. ಅದು ಸರ್, ಒಂದು ಕ್ಲಾರಿಫಿಕೇಶನ್ ಅಷ್ಟೇ ಸರ್. ಹಿಂದೆ ಸ್ಥಳೀಯವಾಗಿ ಇಂಥ ಸಮಸ್ಯೆ ಬರ್ತಾವಂತ ತಿಳ್ಕೊಂಡು ಹೇಳಿ ಅವ್ರಿಗೆ ಸಪೋರ್ಟ್ ಆಗಿ ಟಿ ಡಿ ಬಿ ಬೋರ್ಡ್ ಇವರು ಚೇರ್ಮನ್ರಾಗಿದ್ದರು. ನಂತರ MLA ಮಾಡಿದ್ದಾರೆ ಸರ್ ನೇಮಕಾತಿ ಮಾಡಲಿಕ್ಕೆ. ಲೋಕಲ್ ಆಗಿ ಇಂಥ ಸಮಸ್ಯೆಗಳು ಬರಬಾರ್ದು ಅಂತ ತಿಳ್ಕೊಂಡು ಹೇಳಿ ಮುಂದಾದ್ರ ಕೇಂದ್ರ ಸರ್ಕಾರದ ಒಂದು ಡೈರೆಕ್ಷನ್ ಬಂದು ಅದನ್ನು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯೊಳಗೆ ನೇಮಕಾತಿ ಮಾಡ್ಬೇಕಂತ ಮಾಡಿದ್ರು. ಸ್ವಲ್ಪ ಅದ್ರ ಬಗ್ಗೆ ವಿಚಾರ ಮಾಡಿ ಸ್ಥಳೀಯವಾಗಿ MLAಗಳಿಗೂ ಕನ್ಸಲ್ಟ್ ಮಾಡುವಂಗೆ ಮಾಡ್ಬೇಕು. ಅದಕ್ಕೆ ನೇಮಕಾತಿ ಅದು ಒಂದು ಸೈಡ್ ಹೋಗ್ಬಿಟ್ರೆ ಇದ್ದ ಸಮಸ್ಯೆ ಜಾಸ್ತಿ ಇದೆ, ಇನ್ನು ಜಾಸ್ತಿ ಸಮಸ್ಯೆ ಮಾಡಬೇಡಿ. ಜಿಲ್ಲಾಧಿಕಾರಿ ಮಾಡಲಿ, ಸರ್ಕಾರ ಗಮನಕ್ಕೆ ತಂದೆ ಸರ್. ಇದು ನಿಷ್ಪಕ್ಷಪಾತವಾಗಿ ಟ್ರಾನ್ಸ್ಪರೆನ್ಸಿ ಇರಲಿ ಅಂತ ಆನ್ಲೈನ್ ಮುಖಾಂತರ ನಾವು ಇದನ್ನ ನಾನು ಮಂತ್ರಿ ಹೇಳಿದಾಗ ಹೇಳ್ತೇನೆ, ಇದಕ್ಕೊಂದು ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ ಬಿಟ್ಟು ಅಷ್ಟು ಸುಲಭ ಹೋಗ್ಲಿಕ್ಕೆ ಆಗುದಿಲ್ಲ. ಈಗ ಇವರ ವಿಚಾರದಲ್ಲಿ ಆ ಗೈಡ್ಲೈನ್ಸ್ ಪ್ರಕಾರ ಏನೋ ತಪ್ಪಿ ಹೋಗಿದ್ದಲ್ಲಿ ಮಂತ್ರಿಗಳ ಗಮನಕ್ಕೆ ತನ್ನಿ, ಅವ್ರು ಜಿಲ್ಲಾಧಿಕಾರಿ ಮುಖಾಂತರ ಸರಿಪಡಿಸ್ತಾರೆ. ಮತ್ತೆ ಇದ್ದ ರೀತಿಯಲ್ಲಿ ಇರಲಿ, ಸಮಾಧಾನ ಇದ್ದಾರೆ. ಅಲ್ಲ ಸರ್, ಅದು ಏನಕತಿ ಅಂಗನವಾಡಿಗೆ ವಾಂಟೆಡ್ ಮಾಡಿದಕ್ಕೆ ಎಲ್ಲರೂ MLA ಕಡೆ ಬರ್ತಾರ ಅವರು. ಅದಕ್ಕೆ ನಮ್ಗೆ ಅಧಿಕಾರ ಇರಂಗಿಲ್ಲ. ಮನೆ ಅಧ್ಯಕ್ಷರ ಮಾಡ್ಬೇಕು. ಅದಕ್ಕೆ ಆ ಸಮಸ್ಯೆ ಗಮನಕ್ಕೆ ತಂದ್ವಿ. ಅಧ್ಯಕ್ಷರ ಒಂದು ನಿಮಿಷ ಒಂದು ಪಾಯಿಂಟ್ ಹೇಳಿಬಿಡ್ತೀನಿ. ಅದನ್ನ ಪಾರದರ್ಶಕ ಆಗ್ತದೆ ಜಿಲ್ಲಾಧಿಕಾರಿ ಒಳಗ. ಜಿಲ್ಲಾಧಿಕಾರಿ ಪೇಪರ್ ಮುಕ್ತು ಕೊಡ್ದ ಒಳಗಿನ ಪಾನ ಹರ್ಕೊಂಡಿರ್ತಾರ್ರಿ, ಯಾರು ಮಾಡ್ಬೇಕಂತ ಆತರನೂ ನಡೀತದ. ನೋಡಿ, ಅಧಿಕಾರಿ ಮಾಡೋ ತಪ್ಪನ್ನು ಸರಿಪಡಿಸಲಿಕ್ಕೆ ನಾವು ಶಾಸಕರು ಮತ್ತು ಮಂತ್ರಿಗಳು ಮತ್ತು ವಿಧಾನಸಭೆ ಇರುವುದು. ಏನದು ರೈಟಿಂಗ್ ಅಲ್ಲಿ ಕೊಡಿ, ಅವರ ಮೇಲೆ ಆಕ್ಷನ್ ತಗೊಳ್ತಾರೆ. ಗಾಳಿಯಲ್ಲಿ ಗುಂಡೋಡಿದ್ರೆ ಏನು ಕೂಡ ಪ್ರಯೋಜನ ಇಲ್ಲ. ಕೃಷ್ಣ ನಾಯಕ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.